ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ಸ್ವಲ್ಪ ಹೆಸ್ರು ಕಾಳು ಮೊಳಕೆ ಬಂದಿರೋದು ಮತ್ತು 2 ಹೀರೆಕಾಯ್ತು. ಇದರಿಂದ ಏನಾನ ಒಂದು ಮಾಡೋಣ ಬನ್ನಿ, ಏನು ಮಾಡ್ತೀನಿ ಅಂತ ನೋಡೋಣ. ಈಗ ಇದರದ್ದು ಫಸ್ಟು ಚಿಪ್ಪೆ ತೆಕ್ಕೊಂಬಿಡೋಣ. ನೋಡಿ, ಚಿಪ್ಪೆ ತೆಕ್ಕೊಂಡಿದ್ದೀನಿ. ಈ ಚಿಪ್ಪೆ ಇದೆಯಲ್ಲ ನೋಡು, ಎಳೆಯದು. ನಾನು ಇದನ್ನ ಬಿಸಾಕಲ್ಲ, ಇದನ್ನ ಚಟ್ನಿ ಮಾಡಿ ಇನ್ನೊಂದು ವಿಡಿಯೋಗೆ ತೋರಿಸ್ತೀನಿ ನಾನು. ಈಗ ಇದನ್ನ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಗೆ ನೋಡಿ, ಎಲ್ಲ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟು 1 ಸ್ಪೂನು ಎಣ್ಣೆ ಹಾಕ್ಕೊತೀನಿ. ಈ ಸ್ಪೂನ್ ಒಳಗಡೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು, ಒಂದು ಒಣಮೆಣಸಿನ್ಕಾಯಿ ದಪ್ಪ ಕಟ್ ಮಾಡಿರೋದು, ಒಂದು ಈರುಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಬಾಡಿಸ್ಕೊಂಡ್ಬಿಡೋಣ. ಅದ್ರ ಜೊತೆಗೇ ಹೆಸರು ಕಾಳು ಹಾಕ್ಕೊಂಬಿಡೋಣ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಹೀರೆಕಾಯಿ ಹಾಕ್ಕೊಂಡಿದ್ದೀನಿ, ಅದು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ ಒಗ್ಗರಣೆ ಜೊತೆಗೆ ಸ್ವಲ್ಪ ಇದು ಬಾಡಿಸ್ಕೊಳ್ಳೋಣ. ಅರ್ಧ ಸ್ಪೂನು ಅರಿಶಿನ ಹಾಕ್ಕೊತೀನಿ, ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮತ್ತು ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ 2 ಟೊಮೆಟೊ ಹಾಕ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತೀನಿ, 4ರಿಂದ 5, ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕ್ಕೊಂಡ್ರಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಜೀರಿಗೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರೋಣ. ಸ್ವಲ್ಪ ನೀರು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಹಸಿ ವಾಸನೆ ಹೋಗಿದೆ. ಈಗ ಜಾರ್ ತೊಳೆದಿರೋ ನೀರು ಹಾಕ್ಕೊಳ್ಳೋಣ. ಅದು ಬೇಯಲಿಕ್ಕಷ್ಟು ನೀರು ನಾವು ಹಾಕ್ಕೊಬೇಕಾಗ್ತೈತೆ. ಇನ್ನೊಂಚೂರು ನೀರು ಹಾಕ್ಕೊತೀನಿ, ಇಲ್ಲಾಂದ್ರೂ 2 ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ದೊಡ್ಡ ಉರಿಯೊಳಗೆ ಒಂದು 5 ನಿಮಿಷ ಬೇಯಿಸೋಣ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅನ್ನಕ್ಕಾಗಲಿ, ಚಪಾತಿಗಾಗಲಿ, ಮುದ್ದೆಗೂ ಅಷ್ಟೇ ಈ ಸಾರು ತುಂಬ ಚೆನ್ನಾಗಿರ್ತೈತೆ. ಸ್ವಲ್ಪ ಲೈಟಾಗಿ ಮೊಳಕೆ ಬಂದಿತ್ತು ಅಷ್ಟೇ. ಇದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ನೋಡಿ, ಅದಕ್ಕಿದ್ರೆ ಸಾಕು, ತಿನ್ನೋಕ್ಕೆ ಚೆನ್ನಾಗಿರ್ತೈತೆ. ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಮನೆಯೊಳಗಡೆ ಏನಿದೆಯೋ ಅದನ್ನ ನೋಡ್ಕೊಂಡು ಮಾಡಿ. ಹೆಚ್ಚಾಗಿ ನಾನು ಮನೆಯೊಳಗಡೆ ಯಾವ ಐಟಮ್ ಇದೆಯೋ ಅದನ್ನ ನೋಡಿಕೊಂಡೇ ನಾನು ಮಾಡೋದು. ಮನೆಯೊಳಗಡೆ ಇರೋ ಐಟಮ್ಗಳನ್ನ ವೇಸ್ಟ್ ಮಾಡಲ್ಲ. ಈ ಥರ ಒಳ್ಳೆ ಪದಾರ್ಥಗಳು ಮಾಡ್ಕೊತಾ ಇರ್ತೀನಿ ಮನೆಯೊಳಗಡೆ, ಹೆಲ್ತಿ ಫುಡ್ಗಳು. ನೋಡಿದ್ರಲ್ಲ, ಹೆಸ್ರು ಕಾಳು ಹೀರೆಕಾಯಿ ಇದ್ದಿದ್ದು ಗೊಜ್ಜು ಯಾವ ರೀತಿ ಮಾಡಿದ್ನಿ. ತುಂಬ ಚೆನ್ನಾಗಿರ್ತೈತಿ ಇದು. ಈ ಥರ ಪಲ್ಯನೂ ಇಲ್ಲ, ಸಾರು ಇಲ್ಲ, ಕೂಟು ಇಲ್ಲ, ಆ ಥರ ಮಧ್ಯದೊಳು ಮಾಡಿದ್ನಿ. ತುಂಬ ಚೆನ್ನಾಗಿರ್ತೈತೆ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ ಹೇಳಿ ನನಗೆ ಕಮೆಂಟ್ಗಳು ತಿಳಿಸಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಬಾಯ್.